ನೀವೇನಾದ್ರೂ ಬಲ್ಕ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಈ ವಿಡಿಯೋ ನಿಮ್ಗೋಸ್ಕರ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರಿ, ಬ್ರೋ ಸಿಗರೇಟ್ ಸೇದಿದ್ರೆ ಬಾಡಿ ಆಗುತ್ತಾ ಅಂತ. ಸಿಗರೇಟ್ ಸೇದಿದ್ರೆ ಬಾಡಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಅದನ್ನ ಸೇದಿಲ್ಲ. ಸಿಗರೇಟ್ ಯಾರು ಸೇದಕ್ ಹೋಗ್ಬೇಡಿ, ಯಾಕಂದ್ರೆ ಅದೊಂದು ಚಟ. ನೀವು ಅದನ್ನ ಬಿಟ್ಟು ಅದು ನಿಮ್ಮನ್ನ ಬಿಡಲ್ಲ. ಚಟ ಮಾಡೋ ಹಾಗಿದ್ರೆ ಇದನ್ನ ಮಾಡಿ. ಒಂದು 4 ಬಾಳೆಹಣ್ಣನ್ನು ತಗೊಳ್ಳಿ. ಒಂದು ಬಾಳೆಹಣ್ಣಲ್ಲಿ ಮಿನಿಮಮ್ 100 ಕ್ಯಾಲರಿ ಸಿಗುತ್ತೆ. ಹಾಗೆ 200 ml ಮಿಲ್ಕ್ ತಗೊಳ್ಳಿ, ಅದರಲ್ಲಿ 40 ಗ್ರಾಮ್ ಕ್ಯಾಲರಿ ಸಿಗುತ್ತೆ. ಒಂದು ಬಾಳೆಹಣ್ಣಲ್ಲಿ 100 ಗ್ರಾಮ್ ಕ್ಯಾಲರಿ ಮತ್ತೆ 1.3 ಗ್ರಾಮ್ ಪ್ರೋಟೀನ್. ಒಂದು 4 ಬಾಳೆಹಣ್ಣು ಹಾಲಲ್ಲಿ ಮಿಕ್ಸ್ ಮಾಡಿದ್ರು ಮಿನಿಮಮ್ 20 ಗ್ರಾಮ್ ಕ್ಯಾಲರಿ ಸಿಗುತ್ತೆ. ಜಾಸ್ತಿ ಸಿಗರೇಟ್ ಯಾರು ಬಿಡ್ತಾರೆ ಅಂದ್ರೆ ಬಹಳ ತೆಳ್ಳಗಿರೋರು. ಸಿಗರೇಟ್ ಸೇದಿ ನಿಮ್ಮ ಆರೋಗ್ಯನ ಹಾಳು ಮಾಡಬೇಕಂತ ಮುಂಚೆ ಅದೇ ಸಿಗರೇಟ್ ತರೋ ದುಡ್ಡಿಂದ ಬಾಳೆಹಣ್ಣನ್ನು ಮತ್ತು ಮಿಲ್ಕ್ನ ತಂದು ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಏಟಾದ್ರೂ ಏನಾಗುತ್ತೆ. ಇದನ್ನ ನೀವು ಜಸ್ಟ್ ಕಟ್ ಮಾಡೋದು ಹಾಕೊಳ್ಳಿ, ಇಲ್ಲಾಂದ್ರೆ ಮಿಕ್ಸಿನ ಯೂಸ್ ಮಾಡಿ. ನಂತರ ಕಟ್ ಮಾಡಾಕೊಂಡ್ರೆ ಒಂದು 15 ನಿಮಿಷ ಬಿಟ್ಟು ಕುಡಿರಿ, ಟೇಸ್ಟ್ ಆಗುತ್ತೆ. ಈ ವಿಡಿಯೋನ ಯಾರಿಗೆ ಶೇರ್ ಮಾಡ್ತೀರಾ ಅಂದ್ರೆ ಹಳ್ಳಿಗೆ ಸಿಗರೇಟ್ ಬಿಡಿಸಿ ಅಂತಾನಲ್ಲ ನಿಮ್ಮ ದೋಸ್ತು, ನನಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಪ್ರೊಫೈಲ್ನ ಕ್ಲಿಕ್ ಮಾಡಿ ನನ್ನ ಡೈಲಿ ರೂಟೀನ್ ವಿಡಿಯೋಗಳನ್ನು ನೋಡಿ. ಡೈಲಿ ರೂಟೀನ್ ವಿಡಿಯೋಗಳು ಇಷ್ಟ ಆದ್ರೆ ಫಾಲೋ ಮಾಡ್ಕೊಂಡ್ಬಿಡಿ. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.